ಈಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಪಟುವಾಗಿದೆ. ಐತಿಹಾಸಿಕ ಸಾಧನೆ ಮಾಡಿದೆ ಟೀಮ್ ಇಂಡಿಯಾ. ಓವಲ್ ಟೆಸ್ಟ್ನಲ್ಲಿ ಓವಲ್ ಟೆಸ್ಟ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಭಾರತಕ್ಕೆ ಗೆಲುವು. ರೋಚಕ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಗೆದ್ದು ಬೀಗಿದೆ. 5ನೇ ದಿನ ರೋಚಕ ಘಟ್ಟ ತಲುಪಿದ್ದಂತಹ ಓವಲ್ ಟೆಸ್ಟ್ 5 ಪಂದ್ಯಗಳ ಸರಣಿಯಲ್ಲಿ 2-2 ಸಮ ಸಾಧಿಸಿದ ಭಾರತದ ನಿಖರ ದಾಳಿಗೆ ಇಂಗ್ಲೆಂಡ್ ಧೂಳಿಪಟುವಾಗಿದೆ. ಐತಿಹಾಸಿಕ ಸಾಧನೆಯನ್ನ ಮಾಡಿದೆ ಟೀಮ್ ಇಂಡಿಯಾ. 5ನೇ ದಿನ ರೋಚಕ ಘಟ್ಟವನ್ನ ತಲುಪಿದ್ದಂತಹ ಈ ಓವಲ್ ಟೆಸ್ಟ್ 5 ಪಂದ್ಯಗಳ ಸರಣಿಯಲ್ಲಿ 2-2 ಸಮ ಸಾಧಿಸಿದ ಭಾರತದ ನಿಖರ ದಾಳಿಗೆ ಇಂಗ್ಲೆಂಡ್ ಧೂಳಿಪಟುವಾಗಿದೆ. ಐತಿಹಾಸಿಕ ಸಾಧನೆ ಮಾಡಿದೆ ಟೀಮ್ ಇಂಡಿಯಾ. ಈ ಒಂದು ಮ್ಯಾಚ್ನ ಬೆಳಗ್ಗೆಯಿಂದಲೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. ಯಾವಾಗ ಮ್ಯಾಚ್ ಆರಂಭ ಆಯಿತೋ ಆ ಕ್ಷಣದಿಂದಲೂ ಕೂಡ ಪ್ರತಿಯೊಬ್ಬರೂ ಕೂಡ ಕ್ರಾಸ್ ಬೆರಳ್ ಮಾಡಿಟ್ಕೊಂಡಿದ್ರು. ಭಾರತ ಗೆಲ್ಲಬೇಕು ಅಂತ ಹೇಳಿ. ಅದರಂತೆ ಇದೀಗ ಭಾರತ ಹೊಸ ಸಾಧನೆಯನ್ನ ಮಾಡಿದೆ. 5ನೇ ದಿನ ರೋಚಕ ಘಟ್ಟವನ್ನ ತಲುಪಿದೆ ಓವಲ್ ಟೆಸ್ಟ್ ಮೇಲೆ ಬಹಳ ನಿರೀಕ್ಷೆಯನ್ನ ಕೂಡ ಇಟ್ಕೊಳ್ಳಲಾಗಿತ್ತು. ಅದರಂತೆಯೇ ಇದೀಗ ಭಾರತ ಗೆದ್ದು ಬೀಗಿದೆ. ಓವಲ್ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಈ ಬಾರಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಸಾಕಷ್ಟು ಇತ್ತು. ಇಂಗ್ಲೆಂಡ್ ತಂಡಕ್ಕೆ ಅಂತಿಮ ದಿನ ಗೆಲುವಿಗೆ ಬೇಕಿದ್ದಿದ್ದು 35 ರನ್ ಮತ್ತು ಭಾರತ ಕೀಳ್ಬೇಕಿದ್ದು 4 ವಿಕೆಟ್. ಅದರಲ್ಲಿ ಇದೀಗ ಸಕ್ಸಸ್ ಅನ್ನ ಕಂಡಿದೆ. 1902ರಲ್ಲಿ ಇಂಗ್ಲೆಂಡ್ ತಂಡ ಓವಲ್ ಕ್ರೀಡಾಂಗಣದಲ್ಲಿ 263 ರನ್ ಬೆಂಬತ್ತಿ ಗೆದ್ದಿರೋದೇ ಈವರೆಗಿನ ದೊಡ್ಡ ಗೆಲುವಾಗಿತ್ತು. ಕುತೂಹಲದ ಘಟ್ಟಕ್ಕೆ ತಲುಪಿತ್ತು ಓವಲ್ನಲ್ಲಿ. ಭಾರತ ವರ್ಸಸ್ ಇಂಗ್ಲೆಂಡ್ ವಿರುದ್ಧ ಭಾರತ ಗೆದ್ದು ಬೀಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಚಂದ್ರಮೋಹನ್, ಸ್ಪೆಷಲ್ ಕರೆಸ್ಪಾಂಡೆಂಟ್. ಚಂದ್ರಮೋಹನ್, ನೋಡಿ, ಓವಲ್ ಟೆಸ್ಟ್ ಪಂದ್ಯದಲ್ಲಿ ಬಹಳ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿತ್ತು. ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ನಿರೀಕ್ಷೆ ಕೂಡ ಇತ್ತು. ಅದರಂತೆ ಇದೀಗ ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಅಂದ್ರೆ ಇದು ಯಂಗ್ ಇಂಡಿಯಾ ಅಂತ ಇದು. ಯಾಕಂದ್ರೆ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅವರು ನಿವೃತ್ತಿ ಹೊಂದಿದ ಮೇಲೆ ಮೊದಲ ಬಾರಿಗೆ ಶುಭ್ಮನ್ ಗಿಲ್ ಅವರ ನೇತೃತ್ವದಲ್ಲಿ ಇಂಗ್ಲೆಂಡ್ ಪ್ರವಾಸವನ್ನು ಕೈಗೊಂಡಿತ್ತು ಭಾರತ. ಮೊದಲ ಪಂದ್ಯದಲ್ಲಿ ಮೊದಲ ಪಂದ್ಯವನ್ನೇ ಸೋಲುವ ಮೂಲಕ ಹಿನ್ನಡೆಯಲ್ಲಿ ಒಂದು ಸರಣಿಯನ್ನ ಆರಂಭಿಸಿತು. ಆದ್ರೆ ಅದಾದ ಬಳಿಕ ಸಂಪೂರ್ಣ ಚೇತರಿಕೆ ಕಾಣ್ತು ಸೆಕೆಂಡ್ ಮ್ಯಾಚ್ ಅಲ್ಲಿ. ಅದಾದ ನಂತರ 3ನೇ ಮ್ಯಾಚ್ ಮ್ಯಾಂಚೆಸ್ಟರ್ ಅಲ್ಲಿ ನಡೆದ 3ನೇ ಮ್ಯಾಚ್ ಡ್ರಾ ಆಗಿತ್ತು. 4ನೇ ಮ್ಯಾಚ್ ಅಲ್ಲಿ ನಿರ್ಣಾಯಕ ಘಟ್ಟದಲ್ಲಿ ಎಲ್ಲೋ ಒಂದು ಕಡೆ ಕೈ ಚೆಲ್ಲಿದ್ರು ನಮ್ಮ ವೇಗಿಗಳು. ಹೀಗಾಗಿ ಒಂದು ಸೋಲನ್ನ ಕಂಡಿದ್ರು. ಆದ್ರೆ 5ನೇ ಟೆಸ್ಟ್ ಮ್ಯಾಚ್ ಬಹಳ ಕುತೂಹಲ ಕೆರಳಿಸಿತ್ತು. ಆದ್ರೆ ಇಲ್ಲೊಂದು ನಾವು ಗಮನಿಸಬೇಕಾಗಿರೋದು ಏನಂದ್ರೆ 5ಕ್ಕೆ 5 ಒಂದು ಟಾಸ್ ಅನ್ನ ಶುಭ್ಮನ್ ಗಿಲ್ ಸೋತ್ರು ಸಹ ನಿರ್ಣಾಯಕವಾಗಿ ಭಾರತ ಗೆದ್ದಿದೆ. ಅಂದ್ರೆ ಇಲ್ಲಿ ಈ ಪಂದ್ಯವನ್ನ ಗೆದ್ರೆ ಮಾತ್ರನೇ ಏನ್ ಇವಾಗ ಅಂಡರ್ಸನ್ ಮತ್ತೆ ತೆಂಡೂಲ್ಕರ್ ಟ್ರೋಫಿ ಅಂತ ಏನಿದೆ ಇದು ಭಾರತಕ್ಕೆ ಒಲಿತಾ ಇತ್ತು. ಇಲ್ಲ ಈ ಪಂದ್ಯವನ್ನ ಸೋತಿದ್ರೆ ಅಥವಾ ಈ ಪಂದ್ಯ ಡ್ರಾ ಆಗಿದ್ರೆ ಮೊದಲ ಬಾರಿಗೆ ಇಂಗ್ಲೆಂಡ್ ಅಂಡರ್ಸನ್ ಮತ್ತು ತೆಂಡೂಲ್ಕರ್ ಟ್ರೋಫಿಯನ್ನು ಗೆಲ್ತಾ ಇತ್ತು. ಆದ್ರೆ ಅದಕ್ಕೆ ಆಸ್ಪದವನ್ನ ಕೊಡದೆ ಶುಭ್ಮನ್ ಗಿಲ್ ಅವರ ಪಡೆ ಚೆನ್ನಾಗಿಯೇ ಒಂದು ಉತ್ತಮ ಪ್ರದರ್ಶನವನ್ನು ಕೊಡಿದೆ. ಬ್ಯಾಟಿಂಗ್ ಆಗಿರಬಹುದು, ಬೌಲಿಂಗ್ ಆಗಿರಬಹುದು. ಮೊದಲ ಇನ್ನಿಂಗ್ಸ್ ನಲ್ಲಿ ಕರ್ನಾಟಕದ ಕರಣ್ ನಾಯರ್ ಅವರು ಒಂದು ಪದೇ ನಿರಂತರವಾಗಿ ವಿಕೆಟ್ ಗಳನ್ನ ಬೀಳ್ತಾ ಇದ್ರು ಸಹ ಒಂದು ಕಡೆ ಒಂದು ಭದ್ರವಾಗಿ ನಿಂತು ತಂಡವನ್ನ ಒಂದು ಸೇಫ್ ಟೋಟಲ್ ಅನ್ನೋ ಮಟ್ಟಿಗೆ ತೆಗೆದುಕೊಂಡೋಗಿದ್ರು. 224 ರನ್ ಗಳಿಸಿದ್ರು. ಅದಾದ ಬಳಿಕ ಪಂದ್ಯ ಕೈ ಜಾರ್ತಾ ಇದೆ ಅಂದಾಗ ಭಾರತದ ವೇಗಿಗಳು ಮೊಹಮ್ಮದ್ ಸಿರಾಜ್ ಆಗಿರ್ಬೋದು, ಪ್ರಸಿದ್ಧ ಕೃಷ್ಣ ಆಗಿರ್ಬೋದು, ಆಕಾಶ್ ದೀಪ್ ಅವರಾಗಿರ್ಬೋದು,
ಮೊದಲ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ಅನ್ನ ಅತ್ಯಂತ ಕಡಿಮೆ ಮೊತ್ತಕ್ಕೆ ಅಂದ್ರೆ 747 ರನ್ಗೆ ಕಟ್ಟಿ ಹಾಕುವಲ್ಲಿ ಯಶಸ್ವಿಯಾಗಿದ್ರು. ಇದಾದ ಬಳಿಕ ಎರಡನೇ ಇನ್ನಿಂಗ್ಸ್ ಆರಂಭಿಸಿದ ಭಾರತಕ್ಕೆ ಏನು ಯಶಸ್ವಿ ಜೈಸ್ವಾಲ್ ಆಗಿರಬಹುದು, ಆಕಾಶ್ ದೀಪ್ ಅವರಾಗಿರ್ಬೋದು, ಮತ್ತೆ ರವೀಂದ್ರ ಜಡೇಜಾ ವಾಷಿಂಗ್ಟನ್ ಸುಂದರ್ ಹೀಗೆ ಉತ್ತಮವಾದ ಒಂದು ಪ್ರದರ್ಶನವನ್ನು ತೋರಿದ ಕಾರಣಕ್ಕಾಗಿ 396 ರನ್ ಗಳಿಸಿತ್ತು. ಹೀಗಾಗಿ ಕೊನೆಯ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ಗೆಲ್ಲೋಕೆ 373 ರನ್ಗಳ ಗುರಿಯನ್ನ ನಿಗದಿ ಮಾಡಲಾಗಿತ್ತು. ಇದನ್ನ ಉತ್ತಮವಾಗಿ ಬೆನ್ನತ್ತಿದ್ದ ಇಂಗ್ಲೆಂಡ್ ಜೋ ರೂಟ್ ಮತ್ತೆ ಹ್ಯಾರಿ ಬ್ರೂಕ್ ಇಬ್ಬರು ಒಂದು ಶತಕವನ್ನ ಗಳಿಸಿದ್ರು. ಬಹುತೇಕ ಇಂಗ್ಲೆಂಡ್ ಗೆಲ್ಲುತ್ತೆ ಅಂತ ತಿಳ್ಕೊಂಡಿತ್ತು. ಆದ್ರೆ ಯಾವಾಗ ನಿನ್ನೆ ಇನ್ನೇನು ದಿನದ ಅಂತ್ಯ ಎಂಡ್ ಬರ್ತಾ ಇದೆ ಅನ್ನೋ ಟೈಮ್ಗೆ ಜೋ ರೂಟ್ ಅವರ ವಿಕೆಟ್ ಬಿತ್ತು. ಈ ಜೋ ರೂಟ್ ಅವರ ವಿಕೆಟ್ ಬಿದ್ದಾಗ ಬಹುತೇಕ ಭಾರತ ಗೆಲ್ಲುವಂತ ಸನ್ನಿವೇಶಕ್ಕೆ ಬಂದಿತ್ತು. ಮತ್ತೆ ಇವತ್ತು 35 ರನ್ ಬೇಕಾಗಿತ್ತು ಇಂಗ್ಲೆಂಡ್ ಗೆಲ್ಲೋಕೆ, ಭಾರತ ಗೆಲ್ಲೋಕೆ 4 ವಿಕೆಟ್ ಬೇಕಾಗಿತ್ತು. ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಅವರು ಅತ್ಯಂತ ನಿಖರವಾದ ಒಂದು ದಾಳಿಯನ್ನು ಸಂಘಟಿಸುವ ಮೂಲಕ ಇಂಗ್ಲೆಂಡ್ಗೆ ಸೋಲುಣಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ರಮ್ಯಾ, ನೋಡಿ, ನಿಜಕ್ಕೂ ಮಾಡು ಇಲ್ಲವೇ ಮಡಿ ಅನ್ನುವಂತಹ ರೀತಿಯ ಮೈಂಡ್ ಸೆಟ್ನೊಂದಿಗೆ ಇವತ್ತು ಕೊನೆಯ ದಿನ ಭಾರತ ಕಣಕ್ಕೆ ಇಳಿದಿತ್ತು ಅಂತ ಕಾಣಿಸುತ್ತೆ. ಅದರಂತೆಯೇ ಇದೀಗ 100% ಎಫೆಕ್ಟ್ ಹಾಕಿದೆ. ಸೊ ಕೊನೆಯ ಟೆಸ್ಟ್ ಗೆಲ್ಲೋದು ಕಷ್ಟ ಏನಿರಲಿಲ್ಲ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದರಂತೆ ತನ್ನ ಗೆಲುವನ್ನ ತನ್ನ ಮುಡಿಗೇರಿಸಿಕೊಂಡಿದೆ. ಖಂಡಿತ ರಮ್ಯ, ಯಾಕಂದ್ರೆ ನೀವು ಇಂಗ್ಲೆಂಡ್ ಮತ್ತು ಭಾರತ ಎರಡೂ ತಂಡಕ್ಕೂ ಒಂದು ಗಾಯಾಳುಗಳ ಸಮಸ್ಯೆ ಕಾಡಿತ್ತು. ಇಂಗ್ಲೆಂಡ್ಗೆ ಬೆನ್ ಸ್ಟೋಕ್ಸ್ ಅವರು ಗಾಯಾಳಾಗಿ ಇಂಗ್ಲೆಂಡ್ಗೆ ಎಲ್ಲೋ ಒಂದು ಹೊಡೆತ ಬಿತ್ತು. ಇದರ ನಡುವೆ ಕ್ರಿಸ್ ವೋಕ್ಸ್ ಅವರು ಮೊದಲ ಇನ್ನಿಂಗ್ಸ್ ನಲ್ಲಿ ಫೀಲ್ಡಿಂಗ್ ಮಾಡುವಾಗ ಅವರ ಎಡಗೈ ಒಂದು ಮೂಲೆ ಶೋಲ್ಡರ್ ಇದಾಗಿತ್ತು. ಶೋಲ್ಡರ್ ಅವ್ರು ಮತ್ತೆ ಭುಜಕ್ಕೆ ಏಟ್ ಮಾಡ್ಕೊಂಡಿದ್ರು. ಹೀಗಾಗಿ ಎರಡನೇ ಇನ್ನಿಂಗ್ಸ್ ನಲ್ಲಿ ಅವರು ಬೌಲಿಂಗ್ ಮಾಡಲಿಲ್ಲ, ಮತ್ತೆ ಮೊದಲ ಇನ್ನಿಂಗ್ಸ್ ನಲ್ಲಿ ಕ್ರಿಸ್ ವೋಕ್ಸ್ ಬ್ಯಾಟಿಂಗ್ ಕೂಡ ಮಾಡಲಿಲ್ಲ. ಆದ್ರೆ ಇವತ್ತು ಕೇವಲ ಒಂದು 11 ರನ್ಗಳು ಬೇಕಾಗಿದ್ದಾಗ 17 ರನ್ ಬೇಕಾಗಿದ್ದಾಗ ಕ್ರಿಸ್ ವೋಕ್ಸ್ ಅವರು ಒಂದು ಕೈ ಬ್ಯಾಂಡೇಜ್ ಕಟ್ಕೊಂಡು ಕ್ರೀಡಾಂಗಣಕ್ಕೆ ಬಂದಿದ್ದು ನಿಜವಾಗಿ ಮೈದಾನಕ್ಕೆ ಬಂದಿದ್ದು ನಿಜವಾಗಿ ಅಚ್ಚರಿಯಾದಂತ ವಿಚಾರ. ಯಾಕಂದ್ರೆ ಗೆಲ್ಲಲೇಬೇಕು ಅನ್ನೋ ಉತ್ಸಾಹ ಇಂಗ್ಲೆಂಡ್ಗೂ ಇತ್ತು, ಅದೇ ರೀತಿ ನಾವು ಗೆಲ್ಲಬೇಕು ಅನ್ನೋ ಉತ್ಸಾಹ ಭಾರತಕ್ಕೂ ಇತ್ತು. ಹೀಗಾಗಿ ಮೊಹಮ್ಮದ್ ಸಿರಾಜ್ ಮತ್ತು ಪ್ರಸಿದ್ಧ ಕೃಷ್ಣ ಅವರ ನಿಖರ ದಾಳಿಯ ನಡುವೆ ಸಹ ದುಸಾಕಿಸ್ಕನ್ ಎಲ್ಲೋ ಒಂದ್ ಕಡೆ ಗೆಲ್ಲಿಸ್ತಾರೆ ಅನ್ನೋ ಒಂದು ಆಸೆಯನ್ನ ಇಂಗ್ಲೆಂಡ್ ಅಭಿಮಾನಿಗಳು ಇಟ್ಕೊಂಡಿದ್ರು. ಆದ್ರೆ ಮೊಹಮ್ಮದ್ ಸಿರಾಜ್ ಅವರು ಎಸೆದ ಒಂದು ನಿಖರವಾದ ಯಾರ್ಕರ್ಗೆ ಅವರ ಆಫ್ ಸ್ಟಂಪ್ ಉರುಳ ಮೂಲಕ ಭಾರತಕ್ಕೆ ಗೆಲುವು ಸಿಕ್ಕಿದೆ. ಮತ್ತೆ ಇದು ಅತ್ಯಂತ ರಣರೋಚಕ ಪಂದ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿ ಸೆಷನ್ ನಲ್ಲೂ ಸಹ ಎಲ್ಲ ಒಂದು ಕಡೆ ಒಂದು ತಂಡ ಮೇಲುಗೈ ಸಾಧಿಸ್ತಾ ಇದೆ ಅನ್ನೋ ಟೈಮ್ಗೆ ಇನ್ನೊಂದು ತಂಡ ಅವರ ವಿರುದ್ಧ ಒಂದು ಪ್ರತಿರೋಧವನ್ನ ಒಡ್ಡಿ ಅವರು ಸಹ ಎರಡು ತಂಡಗಳು ಸಮಕ್ಕೆ ಸಮವಾಗಿ ಒಂದು ಹೋರಾಟವನ್ನು ನಡೆಸಿದೆ. ಇದಕ್ಕೂ ಈ ಒಂದು ಇಂಗ್ಲೆಂಡ್ ಸೀರೀಸ್ ಏನಿದೆ 2025 ಆಂಡರ್ಸನ್ ಮತ್ತು ತೆಂಡೂಲ್ಕರ್ ಟ್ರೋಫಿ ಎನ್ನುವುದು ಈ ಸೀರೀಸ್ ಏನಿದೆ ಇದು ಬಹಳಷ್ಟು ದಿನಗಳ ಕಾಲ ಕ್ರಿಕೆಟ್ ಪ್ರಿಯರಿಗೆ ನೆನಪಲ್ಲಿರುತ್ತೆ. ಯಾಕಂದ್ರೆ ಪ್ರತಿಯೊಂದು ಮ್ಯಾಚ್ ನಲ್ಲೂ ಸಹ ಯಾವುದೋ ಒಂದು ತಂಡ ಮೇಲುಗೈ ಸಾಧಿಸ್ತಾ ಇದೆ ಅನ್ನೋದು ಟೈಮ್ ಅಲ್ಲೇ ಇನ್ನೊಂದು ಕಂಬ್ಯಾಕ್ ಮಾಡ್ತಾ ಇತ್ತು. ಪ್ರತಿ ಎರಡು ತಂಡಗಳು ಸಹ ಇಂಗ್ಲೆಂಡ್ ಆಗಿರ್ಬೋದು, ಇಂಡಿಯಾ ಆಗಿರ್ಬೋದು, ಎರಡೂ ತಂಡಗಳು ಕಂಬ್ಯಾಕ್ ಮಾಡ್ತಾ ಇದ್ದು. ಈ ಮೈದಾನ ಏನಿದೆಯಲ್ಲ, ಈ ಮೈದಾನದಲ್ಲಿ 263 ರನ್ಗಳನ್ನ ಚೇಸ್ ಮಾಡಿ ಗೆದ್ದಂತಹ ಉದಾಹರಣೆಯೇ ಇಲ್ಲ. ಅದು ಕೂಡ ಸಾಧನೆ ಕೂಡ ಹೌದು. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಇವತ್ತು ಮೋಡ ಕವಿದ ವಾತಾವರಣ ಕೂಡ ಇತ್ತು. ಅದು ಕೂಡ ನಮ್ಮ ಭಾರತದವರಿಗೆ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಕಾಣಿಸುತ್ತೆ. ಖಂಡಿತ ರಮ್ಯ, ಯಾಕಂದ್ರೆ ನೀವು ಮೊದಲನೇ ದಿನ ನೋಡ್ಬೇಕಂದ್ರೆ ಮೊದಲನೇ ದಿನ ಸಹ ಇದೇ ರೀತಿಯಾದ ಓವಲ್ ನಲ್ಲಿ ಇಂಗ್ಲೆಂಡ್ ಲಂಡನ್ ನ ಓವಲ್ ನಲ್ಲಿ ಇದೇ ರೀತಿಯಾದಂತ ಪರಿಸ್ಥಿತಿ. ಯಾಕಂದ್ರೆ ಟಾಸ್ ಗೆದ್ದು ಫೀಲ್ಡಿಂಗ್ ಆಯ್ದುಕೊಂಡ ಇಂಗ್ಲೆಂಡ್ಗೆ ಮಳೆಯಿಂದ ಸ್ವಲ್ಪ ಅನುಕೂಲ ಆಯ್ತು. ಯಾಕಂದ್ರೆ ಭಾರತ ಪದೇ ಪದೇ ವಿಕೆಟ್ ಗಳನ್ನ ಕಳ್ಕೊಂಡಿತ್ತು. ಆದ್ರೆ ಇವತ್ತು ಏನಿತ್ತು, ಇದು ಯಾವಾಗ ಮೊದಲನೇ ದಿನ ಭಾರತಕ್ಕೆ ಹೇಗೆ ಅನನುಕೂಲ ಆಗಿ ಪರಿಣಮಿಸಿತು ಮೋಡ ಕವಿದ ವಾತಾವರಣ, ಕೊನೆಯ ದಿನ ಭಾರತಕ್ಕೆ ಅನುಕೂಲಕರವಾಗಿ ಪರಿಣಮಿಸಿದೆ. ಯಾಕಂದ್ರೆ ನಿಮ್ಗೆ ಮೋಡ ಕವಿದ ವಾತಾವರಣದಲ್ಲಿ ಬಾಲು ಹೆಚ್ಚು ಸ್ಟ್ರಿಂಗ್ ಆಗುತ್ತೆ, ಮತ್ತೆ ನಿಮ್ಗೆ ಅಷ್ಟು ಸುಲಭವಾಗಿ ಬ್ಯಾಟ್ಗೆ ಬಾಲ್ ಬರಲ್ಲ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಬಹುತೇಕ ಈ ಒಂದು ಪಂದ್ಯ ತುಂಬಾ ದಿನಗಳ ಕಾಲ ನಾವು ಇಲ್ಲಿ ನೆನಪಿನಲ್ಲಿ ಇಟ್ಕೊಬಹುದು. ಯಾಕಂದ್ರೆ ಇದೊಂದು ಯಂಗ್ ಇಂಡಿಯನ್ ಟೀಮ್, ಇಲ್ಲಿ ಯಾರು ಅನುಭವಿಗಳಿಲ್ಲ. ಎಲ್ಲರೂ ಸಹ ರವೀಂದ್ರ ಜಡೇಜಾ ಅವರ ಒಬ್ಬರನ್ನು ಬಿಟ್ರೆ ಬಹುತೇಕ ಎಲ್ಲರೂ ಅನನುಭವಿಗಳು. ರವೀಂದ್ರ ಜಡೇಜಾ ಮತ್ತು ಮೊಹಮ್ಮದ್ ಸಿರಾಜ್ ಇವರಿಬ್ಬರು ಮಾತ್ರ ಹೆಚ್ಚು ಅನುಭವ ಉಳ್ಳವರಾಗಿದ್ರು. ಆದ್ರೆ ಇಂತಹ ತಂಡವನ್ನ ಕಟ್ಟಿಕೊಂಡು ಶುಭ್ಮನ್ ಗಿಲ್ ಅವರ ಏನು ಒಂದು ಟೀಮ್ ಏನಿದೆ, ಟೀಮ್ ಇಂಡಿಯಾ, ಇದು ನಿಜಕ್ಕೂ ಒಂದು ಸ್ಮರಣೀಯ ಗೆಲುವನ್ನು ತಂದುಕೊಟ್ಟಿದೆ ರಮ್ಯಾ. ನಿಜಕ್ಕೂ ಈ ಕ್ರಿಕೆಟ್ ಪ್ರೇಮಿಗಳು ಕಾತುರದಿಂದ ಕಾಯ್ತಾ ಇದ್ರು ಈ ಒಂದು ಪ್ರತಿಷ್ಠಿತ ಆಂಡರ್ಸನ್ ಟೆಂಡೂಲ್ಕರ್ ಟ್ರೋಫಿಯನ್ನ ತನ್ನ ಬಳಿಯೇ ಉಳಿಸ್ಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಾರ್ಥನೆಯನ್ನ ಕೂಡ ಮಾಡ್ಕೊಳ್ಳಾಗ್ತಾ ಇತ್ತು ಬೆಳಗ್ಗೆಯಿಂದಲೂ ಕೂಡ. ಮತ್ತು ಈಗ ನೋಡಿ, ನಾನು ಈಗ ಒಂದು ಮುಕ್ಕಾಲ ಅವರ್ ಮುಂಚೆ ನಾನು ನ್ಯೂಸಿಗೆ ಬರೋದಕ್ಕಿಂತ ಮುಂಚೆಯೂ ಕೂಡ ನಮ್ಮ ಕಲೀಗ್ಸ್ಗಳೆಲ್ಲರೂ ಕೂಡ ಈ ಟೀಮ್ ಇಂಡಿಯಾ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಮಾತುಗಳನ್ನು ಆಡ್ತಾ ಇದ್ರು.
ಖಂಡಿತ ರಮ್ಯ, ಯಾಕಂದ್ರೆ ಮೊದಲನೇ ಇನ್ನಿಂಗ್ಸ್ ಅಲ್ಲಿ ಸಾಮಾನ್ಯ ಮೊತ್ತಕ್ಕೆ ಭಾರತ ತಂಡ ಔಟ್ ಆಗಿತ್ತು, ಕೇವಲ 224 ರನ್ ಗಳಿಸಿತ್ತು. ಆದ್ರೆ ಯಾವಾಗ ಸೆಕೆಂಡ್ ಇನ್ನಿಂಗ್ಸ್ ನಲ್ಲಿ ಅತ್ಯುತ್ತಮವಾದಂತಹ ಒಂದು ಪ್ರದರ್ಶನವನ್ನು ಕೊಟ್ಟು, ಯಾಕಂದ್ರೆ ಇದರಲ್ಲಿ ನೈಟ್ ವಾಚ್ಮನ್ ಆಗಿ ಆಕಾಶ್ದೀಪ್ ಅವರನ್ನ ಕಳಿಸಿದ್ರು. ಆದ್ರೆ ಅವ್ರು ನೈಟ್ ವಾಚ್ಮನ್ ತರ ಆಟವನ್ನೇ ಆಡ್ಲಿಲ್ಲ. ನಿಜವಾಗಿ ಒಬ್ಬ ಆಲ್ರೌಂಡರ್ ರೀತಿಯಾಗಿ ಆಕಾಶ್ದೀಪ್ ಅವರು ಬ್ಯಾಟ್ ಬೀಸಿ ಅವರು ಸಹ ಒಂದು ಅರ್ಧಶತಕವನ್ನ ಗಳಿಸಿದ್ರು. ಜೊತೆಗೆ ಯಶಸ್ವಿ ಜೈಸ್ವಾಲ್ ಜೊತೆಗೆ ಒಂದು 100 ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಮಾಡಿದ್ರು. ಇದು ಪಂದ್ಯದ ನಿರ್ಣಾಯಕ ಹಂತಕ್ಕೆ ಬರಲು ಇದು ಈ ಜೊತೆಯಾಟ ಮುಖ್ಯ ಆಗಿತ್ತು. ಅದಾದ ನಂತರ ಬಂದ ಎಲ್ಲಾ ಬ್ಯಾಟ್ಸ್ಮನ್ಗಳು ಸಹ ಒಂದು ಇಂಟೆನ್ಷನ್ ಇಟ್ಕೊಂಡು ಆಡುದು, ನಾವು ಗೆಲ್ಲೇಬೇಕು, ಈ ಪಂದ್ಯವನ್ನ ಗೆಲ್ಲದೆ ಹೋದ್ರೆ ನಾವು ನಮ್ಮ ಅಭಿಮಾನಿಗಳಿಗೆ ಯಾವುದೇ ರೀತಿಯಂತ ಕೊಡುಗೆಯನ್ನು ಕೊಡಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಅನ್ನೋದು ಆಟಗಾರರಲ್ಲಿತ್ತು. ರವೀಂದ್ರ ಜಡೇಜಾ ಅವರಾಗಿರ್ಬೋದು, ವಾಷಿಂಗ್ಟನ್ ಸುಂದರ್ ಅವರಾಗಿರ್ಬೋದು, ಇಬ್ರು ಸಹ ಅರ್ಧಶತಕಗಳನ್ನ ಗಳಿಸಿದ್ರು. ವಾಷಿಂಗ್ಟನ್ ಸುಂದರ್ ಅವರಂತೂ ಅತ್ಯಂತ ವೇಗವಾಗಿ ಅರ್ಧಶತಕವನ್ನ ಗಳಿಸುವ ಮೂಲಕ ಭಾರತ ಒಂದು ಸೇಫ್ ಟೋಟಲ್ ಅನ್ನೋದು ಏನಿದೆ 396 ರನ್ ನಲ್ಲಿ, ಯಾಕಂದ್ರೆ ಈ ಮೊದಲ ಇನ್ನಿಂಗ್ಸ್ 23 ರನ್ಗಳ ಮುನ್ನಡೆಯನ್ನ ಇಂಗ್ಲೆಂಡ್ ಪಡೆದುಕೊಂಡಿತ್ತು. 373 ರನ್ ಟಾರ್ಗೆಟ್ ರೀಚ್ ಮಾಡಿತ್ತು. ಮತ್ತೆ ಈ ಓವಲ್ ಕ್ರೀಡಾಂಗಣದಲ್ಲಿ 263 ರನ್ಗಿಂತ ಹೆಚ್ಚಿನ ಒಂದು ಮೊತ್ತವನ್ನ ಇದುವರೆಗೂ ಯಾವುದೇ ತಂಡ ಚೇಸ್ ಮಾಡಿಲ್ಲ. ಈ ಸಾಧನೆ ಕೂಡ ಅಂದ್ರೆ ಈ ಒಂದು ವೇಳೆ 373 ರನ್ಗಳನ್ನ ಇಂಗ್ಲೆಂಡ್ ಚೇಸ್ ಮಾಡಿದಿದ್ರೆ ಅದೊಂದು ದಾಖಲೆ ಆಗ್ತಾ ಇತ್ತು. ಆ ದಾಖಲೆ ಸಹ ಆಗದಂತೆ ಭಾರತದ ಒಂದು ತಂಡ ನೋಡ್ಕೊಂಡಿದೆ. ಮತ್ತೆ ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದ್ರೆ, ರಿಷಬ್ ಪಂತ್ ಅವರು ಇಲ್ಲ, ರಿಷಬ್ ಪಂತ್ ಗಾಯ ಆಗಿದೆ, ಬುಮ್ರಾ ಇಲ್ಲ. ಯಾಕಂದ್ರೆ ಬುಮ್ರಾ ನಮ್ಮ ಭಾರತದ ವೇಗದ ಪ್ರಮುಖ ಅಸ್ತ್ರ. ಬುಮ್ರಾ ಅನುಪಸ್ಥಿತಿ, ರಿಷಬ್ ಪಂತ್ ಅನುಪಸ್ಥಿತಿಯ ನಡುವೆ ನಮ್ಮ ಬೆಂಚ್ ಪ್ಲೇಯರ್ಸ್ ಏನಿದ್ದಾರೆ ಇವರು ಈ ಪಂದ್ಯವನ್ನ ಗೆಲ್ಸ್ಕೊತಿದ್ದಾರೆ. ಅಂದ್ರೆ ಭಾರತ ಒಂದು ಅಂದ್ರೆ ಭಾರತದ ಕ್ರಿಕೆಟ್ ಭವಿಷ್ಯ ಒಂದು ಉಜ್ವಲವಾಗಿದೆ ಅಂತ ಹೇಳ್ಬೋದು.